ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ದಿನ ನಿಮ್ಮ ಮಧ್ಯದಲ್ಲಿ ವಾಕ್ಯಗಳನ್ನು ಹೇಳುವುದಕ್ಕೆ ದೇವರು ಕೃಪೆ ತೋರಿಸಿದ್ದಕ್ಕಾಗಿ ಪ್ರೈಸ್ ಲಾರ್ಡ್. ಎಲ್ಲರಿಗೂ ವಂದನೆಗಳು. ಈ ಸಮಯದಲ್ಲಿ ನಾವು ದೇವರ ವಾಕ್ಯಗಳನ್ನು ಧ್ಯಾನಿಸೋಣ. ಕೀರ್ತನೆಗಳು 9ನೇ ಅಧ್ಯಾಯ 12ನೇ ಅಧ್ಯಾಯ 5ನೇ ವಾಕ್ಯ ಓದಿಕೊಳ್ಳೋಣ. ಒಂಬತ್ತನೇ ಅಧ್ಯಾಯ 5ನೇ ವಾಕ್ಯ. ದೇವರು ಹೀಗೆ ನಮ್ಮ ಸಂಗಡ ವಾಕ್ಯದ ಮುಖಾಂತರ ಮಾತನಾಡುವವರಾಗಿದ್ದಾರೆ. ಯೆಹೋವನು ಕುಗ್ಗಿದವರ ಬಾಧೆಯನ್ನು ನೋಡಿದ್ದೇನೆ, ಗತಿ ಇಲ್ಲದವರ ನರಳುವಿಕೆಯನ್ನು ನನಗೆ ಕೇಳಿಸಿದೆ. ಹಲ್ಲೆಲೂಯಾ. ದೇವರು ನಮ್ಮ ಮಧ್ಯದಲ್ಲಿ ಈ ಸಮಯದಲ್ಲಿ ಮಾತನಾಡ್ತಾರೆ. ಯಾರು ಕುಗ್ಗಿ ಹೋಗಿದ್ದಾರೋ, ಯಾರು ವೇದನಲ್ಲಿದ್ದಾರೋ, ಯಾರು ಕಷ್ಟದಲ್ಲಿದ್ದಾರೆ, ಅವರ ಕಷ್ಟವನ್ನು, ಸಂಕಟವನ್ನು, ಕುಗ್ಗಿ ಹೋಗಿರುವುದನ್ನು ದೇವರು ನೋಡುವವರಾಗಿದ್ದಾರೆ. ಪ್ರೀತಿಯ ದೇವಜನರೇ, ಹಲ್ಲೆಲೂಯಾ. ಮತ್ತೆ ಮುಂದೆ ದೇವರ ವಾಕ್ಯ ಹೇಳುತ್ತದೆ, ಈಗ ಎದ್ದು ಬಂದು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೆನು ಎಂದು ಹೇಳುತ್ತಾನೆ. ಹಲ್ಲೆಲೂಯಾ. ದೇವರು ಹೇಳ್ತಾರೆ, ಯಾರ್ಯಾರು ಆತನನ್ನು ನಂಬಿದ್ದಾರೋ, ನಂಬದೇ ಇದ್ದಾರೋ, ಆತನಿಗೆ ಮೊರೆ ಇಟ್ಟರೆ ದೇವರು ಅವರ ಇಷ್ಟಾರ್ಥಗಳನ್ನು ಈ ಸಮಯದಲ್ಲಿ ನೆರವೇರಿಸ್ತೇನೆಂಬುದಾಗಿ ದೇವರು ಹೇಳ್ತಾರೆ. ಪ್ರೀತಿಯ ದೇವ ಜನರೇ, ಈ ಸಮಯದಲ್ಲಿ ದೇವರು ವಾಕ್ಯವನ್ನು ನಮ್ಮ ಮುಖಾಂತರ ನಿಮಗೆ ಎಲ್ಲರೂ ದೇವರು ನಮ್ಮ ಸಂಗಡ ಮಾತನಾಡುವುದಕ್ಕಾಗಿ ದೇವರಿಗೆ ಮಹಿಮೆಯಾಗಲಿ. ದೇವರು ಈ ವಾಕ್ಯದ ಮುಖಾಂತರ ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು. ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ, ಜೀವ ತಂದೆ ಆದೇವೆ. ಆಮೇಲೆ